ಹಾಯ್ ಹಲೋ ನಮಸ್ಕಾರ. ವೀರಶೈವಾಸ್ ಕಿಚನ್ಗೆ ಸ್ವಾಗತ. ನಾವು ಇವತ್ತು ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನುಗ್ಗೆಕಾಯಿ, ತೊಗರಿಬೇಳೆ, ಈರುಳ್ಳಿ, ಟೊಮೊಟೊ ಹಣ್ಣು, ಖಾರದ ಪುಡಿ, ಉಪ್ಪು, ಹಾಗೆ ರುಬ್ಕೊಳ್ಳೋದಕ್ಕೆ ಕಾಯಿ ತುರಿ, ಕಡಲೆ, ಈರುಳ್ಳಿ, ಜೀರಿಗೆ ಮತ್ತು ಅಕ್ಕಿ, ಹಾಗೆ ಒಗ್ಗರಣೆ ಕೊಡೋದಕ್ಕೆ ಸಾಸಿವೆ, ಇಂಗು, ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪು. ಈಗ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ ತುರಿ, ಕಡಲೆ, ಈರುಳ್ಳಿ, ಅಕ್ಕಿ ಮತ್ತು ಜೀರಿಗೆ ಇವುಗಳನ್ನ ಹಾಕಿ ರುಬ್ಕೋಬೇಕು. ನಾವು ಹೆಚ್ಚು ಮಸಾಲೆನ ಬಳಸೋಲ್ಲ, ಕಾರಣ ಮಸಾಲೆಗಳು ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಸಿಂಪಲ್ ಮಸಾಲೆ ಆದಾಗ ಹೆಲ್ತ್ಗೂ ಅಷ್ಟು ತೊಂದರೆ ಅನಿಸಲ್ಲ. ಸೊ ಹಾಗಾಗಿ ಇಷ್ಟು ಮಾತ್ರ ನಾವು ಬಳಸ್ತೀವಿ. ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇರುತ್ತೆ, ಹೆಚ್ಚು ನೀರು ಹಾಕ್ಕೋಬೇಡಿ. ಇದನ್ನು ರುಬ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗಾಗಬೇಕು. ನಂತರ ಒಂದು ಕುಕ್ಕರನ್ನು ತೆಗೆದುಕೊಳ್ಳೋಣ. ಅದಕ್ಕೆ 1 ಲೋಟ ತೊಗರಿಬೇಳೆ. ನಾವು ಹೆಚ್ಚು ಇಷ್ಟ ಇದ್ದರೆ ತೊಗರಿಬೇಳೆನ ಇನ್ನೂ ಸ್ವಲ್ಪ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ 1 ಲೋಟ ಸಾಕಾಗುತ್ತೆ. ಇದು ಅಂಗಡಿಯಿಂದ ತರೋದ್ರಿಂದ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಚೆಲ್ಲಿ ನಂತರ ಹೊಸ ನೀರನ್ನು ಹಾಕ್ಕೋಬೇಕಾಗತ್ತೆ. ಸೊ ಈಗ ನೀರು ಹಾಕ್ಕೋತಾ ಇದ್ದೀವಿ. 2ರಿಂದ 3 ಲೋಟ ನೀರು ಹಾಕ್ಕೊಳ್ಳೋಣ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ಟೊಮೊಟೊ ಹಣ್ಣು, ಹಾಗೆ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನಿಲ್ಲಿ ಒಂದು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಉಪ್ಪನ್ನು. ಈಗ ಇದನ್ನೆಲ್ಲವನ್ನು ಒಂದ್ಸಲಿ ಇದು ಮಾಡಿ ಕುಕ್ಕರನ್ನು ಕ್ಲೋಸ್ ಮಾಡಿ. ಸೊ ನಾವು ವಿಷಲ್ ತೆಗೆದು ಏರ್ ಬಂದಮೇಲೆ ವಿಷಲ್ ಹಾಕೋದ್ರಿಂದ ಸೊ ನಾವು ಈ ವಿಷಲ್ನ ತೆಗೆದಿದ್ದೀನಿ. ಸ್ಟವ್ ಹಚ್ಚಿ ಇದನ್ನು ಕುಕ್ಕರನ್ನು ಇಡೋಣ. ಸೊ ನಂತರ ಯಾವಾಗ ಏರ್ ಔಟ್ ಆಗುತ್ತೋ ಆ ಸಮಯದಲ್ಲಿ ವಿಷಲ್ ಹಾಕ್ಕೊಳ್ಳೋಣ. ಕುಕ್ಕರನ್ನು ನಾವು 3 ಸತಿ ಕೂಗಿಸ್ಕೋಬೇಕು. ಆಗ ಬೇಳೆ ಎಲ್ಲ ಹದವಾಗಿ ಬೆಂದಿರುತ್ತೆ. ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲವೂ. ನಾವು ಯಾಕೆ ನುಗ್ಗೆಕಾಯಿನ ಹಾಕ್ಕೊಳ್ಳಲ್ಲ ಅಂದರೆ ಅದ್ರ ಜೊತೆ ಬೆಂದರೆ ಜಾಸ್ತಿ ಬೆಂದೋಗೋದ್ರಿಂದ ಅದು ನಮ್ಗೆ ತಿನ್ನೋದಕ್ಕೆ ಈಸಿಯಾಗಿ ಸಿಗೋದಿಲ್ಲ. ಹಾಗಾಗಿ ನಾವು ಸಪ್ರೇಟಾಗಿ ಕೂಗಿಸ್ಕೋತೀವಿ. ಈಗ ವಿಷಲ್ಲು ಇಳಿದಿದೆ. 3 ಸತಿ ಕೂಗಿ ನೋಡಿ, ಈ ರೀತಿ ಹದವಾಗಿ ಎಲ್ಲ ಬೆಂದಿದೆ. ಆನಂತರ ಒಂದು ಬಾಣಲಿ ತೆಗೆದುಕೊಳ್ಳೋಣ. ಬಾಣಲಿಯಲ್ಲಿ ನೀರಿರಬಾರ್ದು. ಸೊ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ಇದು ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ನುಗ್ಗೆಕಾಯಿ ಹಾಕ್ಕೋಬೋದು. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೆ ತಾಯಿ ಅನ್ನಪೂರ್ಣೇಶ್ವರಿ ಮಂತ್ರವನ್ನು ಹೇಳೋದ್ರಿಂದ ಅಡುಗೆಯ ರುಚಿ ಮತ್ತು ಅಡುಗೆಯಲ್ಲಿ ಆರೋಗ್ಯ ಕೂಡ ಬರುತ್ತೆ ಅಂತ. ಸೊ ನಾನು ಪ್ರತಿ ವಿಡಿಯೋದಲ್ಲೂ ಒಂದೊಂದು ಮಂತ್ರವನ್ನು ಹೇಳ್ತಾ ಹೋಗ್ತೀನಿ. ಅಂದರೆ ನಾನು ಅಡುಗೆ ಮಾಡುವಾಗ ನಾನು ಹೇಳ್ಕೊಂಡಿರ್ತೀನಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ. ಬಟ್ ನಿಮಗೆ ಬೇರೆ ಬೇರೆ ಮಂತ್ರಗಳನ್ನ ಹೇಳ್ತಾ ಹೋಗ್ತೀನಿ, ಒಂದೊಂದು ಅಡುಗೆನ ವಿಶೇಷತೆನಲ್ಲೂ. ಸೊ ನಾವು ಮಂತ್ರಗಳನ್ನ ಕಲಿತಾ ಅಡುಗೆಗಳನ್ನ ಕೂಡ ಮಾಡ್ಕೋಬೋದು. ಸೊ ಈಗ ನೋಡಿ, ಕೆಂಪಗಾಗೋವರೆಗೆ ಚೆನ್ನಾಗಿ ಫ್ರೈ ಮಾಡೋಣ. ಇದು ಕೆಂಪಗಾಗಿದೆ ಅನ್ನುವಾಗ ಇದನ್ನು ಇಳಿಸ್ಬಿಟ್ಟು ಮತ್ತೆ ಕುಕ್ಕರಿಗೆ ಹಾಕಿ ಇದನ್ನು ಕೂಗಿಸ್ಬಾರ್ದು, ಏರ್ ಔಟ್ ಆಗೋ ತನಕ ವೆಯ್ಟ್ ಮಾಡಬೇಕು.
ಓಕೆ. ಸೊ ಇದನ್ನು ಹಾಕ್ತಾ ಈ ಮಂತ್ರವನ್ನು ಕೂಡ ಹೇಳ್ಬೋದು. ಮಕ್ಕಳಿಗೂ ಕೂಡ ದಿನ ಒಂದೊಂದು ಮಂತ್ರವನ್ನು ಹೇಳ್ಕೊಡ್ತಾ ಹೋದರೆ ಅವ್ರಿಗೂ ಮಂತ್ರದ ಬಗ್ಗೆ ಜ್ಞಾನಾರ್ಜನೆ ಬರುತ್ತೆ. ಇವತ್ತು ಕೂಡ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನೇ ಹೇಳ್ಕೊಡ್ತೀನಿ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಕಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ. ಓಂ ಅನ್ನಪೂರ್ಣೇಶ್ವರಿಯೇ ನಮಃ. ಈ ಮಂತ್ರ ಕೂಡ ತಾಯಿ ಅನ್ನಪೂರ್ಣೇಶ್ವರಿಗೆ ಸೇರಿದ್ದು. ಪ್ರತಿದಿನ ಮಂತ್ರಗಳನ್ನ ಹೇಳೋದ್ರಿಂದ ನಮ್ಮಲ್ಲಿ ಚೈತನ್ಯ ಹೆಚ್ಚಾಗುತ್ತೆ. ಈಗ ಬೆಂದಿದೆ. ಸೊ ನಂತರ ನಾವು ಮತ್ತೆ ಬಾಣಲಿಯನ್ನು ಇಟ್ಕೊಳ್ಳೋಣ. ಸೊ ಬಾಣಲಿಯನ್ನು ಇಟ್ಕೊಂಡು ನಾವು ಬೇಯಿಸ್ಕೊಂಡಿರೋಂಥ ಟೊಮೊಟೊ ನುಗ್ಗೆಕಾಯಿಯನ್ನು ಬಾಣಲಿಗೆ ಹಾಕ್ಕೋಬೇಕು. ಅದಕ್ಕೆ ಮೊದಲು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ಇದಕ್ಕೆ ನಾವು ಸಾಸಿವೆ ಹಾಕಬೇಕು. ಸಾಸಿವೆ, ಒಣಮೆಣಸಿನ್ಕಾಯಿ ಇವೆಲ್ಲನ ಹಾಕಬೇಕಾಗತ್ತೆ. ಮೊದಲಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಸರಿಯಾಗಿ ಕಾದಿದ್ರೆ ಚಿಟಪಿಟ ಅಂತ ಶಬ್ದ ಬರುತ್ತೆ. ನಂತರ ಹಿಂಗೆ ಹಾಕ್ಕೊಳ್ಳೋಣ. ಕೆಲವರು ಬೆಳ್ಳುಳ್ಳಿಯನ್ನು ಹಾಕೋತಾರೆ, ಕೆಲವರು ಹಿಂಗನ್ನು ಯೂಸ್ ಮಾಡ್ತಾರೆ. ನಾನು ಸ್ವಲ್ಪ ಹಿಂಗನ್ನೇ ಯೂಸ್ ಮಾಡಿದ್ದೀನಿ. ಸೊ ಆರೋಗ್ಯ ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ ಬರಲ್ಲ. ಸೊ ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ನಾವು ಬೇಯಿಸಿಟ್ಕೊಂಡಿರೋಂಥ ನೀರನ್ನು ಹಾಕ್ಕೊಳ್ಳೋಣ. ಸೊ ಈಗ ಹಾಕ್ಕೊಂಡಾಗಿದೆ. ಇದರ ಜೊತೆಗೆ ನಾವು ರುಬ್ಬಿಕೊಂಡಿರತಕ್ಕಂಥ ಮಸಾಲೆ, ಕಾಯಿ, ಕಡಲೆ, ಈರುಳ್ಳಿ, ಅಕ್ಕಿ, ಸ್ವಲ್ಪ ಜೀರಿಗೆ ಹಾಕಿದ್ವಲ್ಲ ಅದನ್ನು ರುಬ್ಬಿಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಕೈ ಆಡೋಣ. ನಾವು ಉಪ್ಪನ್ನು ಅಲ್ಲೇ ಹಾಕಿರೋದ್ರಿಂದ ಕಾಯಿಗೂ ಕೂಡ ಸರಿಯಾಗಿ ಹದವಾಗಿ ಕುಡಿದಿರುತ್ತೆ. ಸೊ ಹಾಗಾಗಿ ಮತ್ತೆ ಉಪ್ಪನ್ನು ಹಾಕೋ ಅವಶ್ಯಕತೆ ಬರೋದಿಲ್ಲ. ಉಳಿದಿರೋಂಥ ಕಾಯಿ ನೀರನ್ನು ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಕೈ ಆಡೋಣ. ಸಾರು ಗಟ್ಟಿ ಬರುತ್ತೆ. ನಿಮಗೆ ತೆಳ್ಳೆ ಬೇಕು ಅಂದರೆ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಗಟ್ಟಿಯಾಗೂ ಕೂಡ ತಿನ್ಬೋದು. ನೋಡಿ, ಕಾಯಿಗಳು ಹೆಚ್ಚು ಸ್ಮ್ಯಾಶ್ ಆಗಿಲ್ಲ, ಹಾಗಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಕಲ್ಲ, ಯಾಕೆಂದರೆ ಅದ್ರ ಫ್ಲೇವರ್ ಹೊರಟೋಗುತ್ತೆ ಅಂತ. ಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಆಗ ಅದರ ಹಸಿ ಸ್ಮೆಲ್ಲು ಸಾರಿನ ಘಮನ ಇನ್ನೊಂದಷ್ಟು ಹೆಚ್ಚಿಸುತ್ತೆ. ಈಗ ನಾಟಿ ಕೊತ್ತಂಬರಿ ಸೊಪ್ಪನ್ನು ತಂದಿದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ಅದ್ರ ಮೇಲೆ ಕೂಡ ಹಾಕ್ಕೊಳ್ಬೋದು, ರುಚಿ ಹೆಚ್ಚಾಗುತ್ತೆ. ನಾವು ಆಗಲೇ ಹೇಳಿದಾಗೆ ಮಂತ್ರಗಳನ್ನ ಹೇಳೋದ್ರಿಂದ ಮನೆಗೂ ಪಾಸಿಟಿವ್ ಎನರ್ಜಿ ಬರುತ್ತೆ, ಹಾಗೆ ಮನಸ್ಸಿಗೂ ಒಂದು ಕಾನ್ಫಿಡೆನ್ಸನ್ನು ಕೊಡುತ್ತೆ. ಈಗ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀವಿ. ಯಾವಾಗಲೂ ಮಕ್ಕಳಿಗೆ ನಾವು ಮನೆಯಿಂದನೇ ಹೇಳ್ಕೊಡ್ತಾ ಹೋದರೆ ಅವರ ಮುಂದಿನ ಫ್ಯೂಚರಲ್ಲಿ ಅವರು ಅದನ್ನು ಪಾಲಿಸ್ತಾ ಹೋಗ್ತಾರೆ. ಹಾಗಾಗಿ ಪ್ರತಿದಿನ ಒಂದೊಂದು ಅಡುಗೆ ಮಾಡುವಾಗಲೂ ಒಂದೊಂದು ಮಂತ್ರವನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ರುಚಿಗೆ ಬೆಲ್ಲವನ್ನು ಕೂಡ ಹಾಕ್ಕೋಬೋದು. ನಮ್ಮ ಅಡುಗೆನಲ್ಲಿ ನಾವು ಬೆಲ್ಲವನ್ನು ಬೆರೆಸ್ತೀವಿ, ಅದರಿಂದ ಅದರ ರುಚಿ ಸ್ವಲ್ಪ ಉಪ್ಪು, ಹುಳಿ, ಖಾರ ಜೊತೆಗೆ ಸಿಹಿಯ ಮಿಶ್ರಿತ ರುಚಿಯನ್ನು ಹೆಚ್ಚು ಮಾಡುತ್ತೆ. ಸೊ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಸ್ವಲ್ಪ ಹೊತ್ತು 2 ನಿಮಿಷ ಸಿಮ್ಮಲ್ಲಿಡಿ. ಸೊ ಅಲ್ಲಿಗೆ ಸಾಂಬಾರು ರೆಡಿ. ನುಗ್ಗೆಕಾಯಿ ಸಾಂಬಾರು ರೆಡಿ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು ಮತ್ತೆ. ಸೊ ಈ ರೆಸಿಪಿ ಇಷ್ಟವಾದಲ್ಲಿ ಮನೆಯಲ್ಲಿ ನೀವು ಕೂಡ ಒಂದು ಸತಿ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ.
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.